ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ಜ್ಯೋತಿ. ಇದೀಗ ಹೆಡ್ಲೈನ್ಸ್. ಜನವಿರೋಧಿ ಬಿಜೆಪಿಯನ್ನ ಚುನಾವಣೆಯಲ್ಲಿ ಧಿಕ್ಕರಿಸಿ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ಎಂ ದಿವಾಕರ್ ಬಾಬು ಮನವಿ. ಅಭಿವೃದ್ಧಿ ವಿಚಾರದಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ ಬಿಜೆಪಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲಿದ್ದಾರೆ ಎಂದ ಸದಾನಂದ ಗೌಡರು. ಕೋಮುವಾದ ಬೆಳೆಸುತ್ತಿರುವ ಬಿಜೆಪಿಯನ್ನ ತೊಲಗಿಸಿ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ರಕ್ಷಣೆಗೆ ಮತ ನೀಡಿ ಎಂದ ಎಸ್ಜಿ ಸಿದ್ದರಾಮಯ್ಯ. ಬಳ್ಳಾರಿಯಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸೈಕಲ್ ರ್ಯಾಲಿಗೆ ಮಾಜಿ ಸಚಿವ ಎಂ ದಿವಾಕರ್ ಬಾಬು ಚಾಲನೆ ನೀಡಿದರು. ಕಳೆದ 10 ವರ್ಷಗಳಲ್ಲಿ ಉಳ್ಳವರ ಪರವಾಗಿ ಆಡಳಿತ ನಡೆಸಿದ ಬಿಜೆಪಿ ಪಕ್ಷವನ್ನ ಧಿಕ್ಕರಿಸುವ ಮೂಲಕ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ಎಂ ದಿವಾಕರ್ ಬಾಬು ಮನವಿ ಮಾಡಿದರು. ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ತುಕಾರಾಂ ಪರ ಮತಯಾಚನೆಯ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸೈಕಲ್ ರ್ಯಾಲಿಗೆ ಚಾಲನೆ ನೀಡಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಹೆಚ್ಚಿನ ಮತಗಳನ್ನು ನೀಡಿ ಎಂದು ಮನವಿ ಮಾಡಿದರು. ದೇಶದ ಗತಿ ಬಹಳಷ್ಟು ಅಧೋಗತಿಯಾಗಿದೆ. ನಾವು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ ಅಂದರೆ ನಮ್ಮ ದೇಶ ಇನ್ನು ಮುಂದಕ್ಕೆ ಹಳೆಯ ಕಾಲದ ಈ ಒಂದು ಏನು ಸಂಸ್ಕಾರ ಇತ್ತು ಅದಕ್ಕೆ ಹೋಗ್ಬಿಡ್ತೀವಿ. ನಾವು ಅಭಿವೃದ್ಧಿ ಕಡೆಗೆ ಹೋಗೋಕ್ಕೆ ಆಗಂಗಿಲ್ಲ. ಅದಕ್ಕೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಬೇಕು. ಇವತ್ತು 2024 ಲೋಕಸಭಾ ಚುನಾವಣೆ ಸಂದರ್ಭವಾಗಿ ನಾವು ಬಳ್ಳಾರಿ ಯುವ ಕಾಂಗ್ರೆಸ್ ವತಿಯಿಂದ ಒಂದು ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮೇನ್ ಉದ್ದೇಶ ಏನಂತಂದರೆ, ಸಾರ್ವಜನಿಕರಿಗೆ ಒಂದು ಕ್ವಶನ್ ಕೇಳಲಿಕ್ಕೆ ಬಯಸ್ತೀವಿ. ಸೈಕಲ್ ಜಾಥಾನೇ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ, ಈಗ 2014 ಮುಂಚೆ UPA ಸರ್ಕಾರದಲ್ಲಿ ಪೆಟ್ರೋಲ್ ದರ ಎಷ್ಟಿತ್ತು, ಇವತ್ತಿನ ಪೆಟ್ರೋಲ್ ದರ ಏನಿದೆ ಅನ್ನೋ ಒಂದು ಉದ್ದೇಶ ಜನಕ್ಕೆ ಅರ್ಥ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಸೈಕಲ್ ಜಾಥಾನ ಅಂದ್ಕೊಂಡಿದ್ದೇವೆ. ಇದರ ನಾಯಕರ ನೇತೃತ್ವ ಬಂದು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎಂ ಹನುಮಕಿಶೋರು ಮತ್ತು ಮಾಜಿ ಸಚಿವರಾದಂಥ ಎಂ ದಿವಾಕರ್ ಬಾಬು ಅವರ ನೇತೃತ್ವದಲ್ಲಿ ಈ ಸೈಕಲ್ ಜಾಥಾನ ಹಮ್ಮಿಕೊಂಡಿದ್ದೇವೆ. ಇದು ಬಳ್ಳಾರಿಯ ಬೀದಿಗಳಾದಂಥ ರಾಯಲ್ ಸರ್ಕಲ್, ಬೆಂಗಳೂರು ಬೀದಿ ಮತ್ತು ಮೋತಿ ಸರ್ಕಲ್ ಮುಖಾಂತರ ಈ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಾಗರಿಕರಿಗೆ ಬಿಜೆಪಿ ವೋಟ್ ಹಾಕುವ ಮುಂಚೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಬೆಲೆ ಏರಿಕೆ ಯಾವ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ ಅದನ್ನು ಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಬೇಕಂತ ನಾವೆಲ್ಲರೂ ನಿಮ್ಮನ್ನು ಮನವಿ ಮಾಡ್ಕೊಳ್ತಿದ್ದೇವೆ. ಇದು ಒಂದು MP ಕ್ಷೇತ್ರ ಬಳ್ಳಾರಿ. ಒಂದು ಕೊರತೆ ಏನಿತ್ತು ಕಾಂಗ್ರೆಸ್ ಕಡೆಯಿಂದ ಅಂದರೆ, ಮಾಜಿ ಮಂತ್ರಿಗಳಾದ ದಿವಾಕರ್ ಬಾಬು ಅವರು ಒಂದು ಕೊರತೆ ಇತ್ತು. ನಮ್ಮ ಜಾಸ್ವೇಲ್ ಸಾಹೇಬ್ ಹೇಳಿದಂಗೆ, ಮತ್ತು ಹನುಮಕಿಶೋರ್ ಯುವ ಕರ್ನಾಟಕ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರು ಒಂದು ನಮ್ಗೆ ಕೊಟ್ಟಿದ್ದೇನೆಂದ್ರೆ, ಕನ್ಯಾಕುಮಾರಿ ಟು ಕಾಶ್ಮೀರವರೆಗೂ ನಡೆದಿದ್ದಾರೆ. ಹಾಗೂ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರೋದಕ್ಕೆ ಕೂಡ ನಮ್ಮ ದಿವಾಕರ್ ಬಾಬು ಕಾರಣ. ಯಾಕಂದ್ರೆ ಪಾದಯಾತ್ರೆ ಅಲ್ಲಿಂದ ಇಲ್ಲವರೆಗೆ ಅವ್ರ ಮುಖಾಂತರ ನಡೆದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂತಿದೆ ಅಂತೇಳಿ ನಾನು ಖುದ್ದಾಗಿ ಒಡೆದೇಳುತ್ತೇನೆ ದುರ್ಗಮಾಣಿ. ಈ ಬಾರಿಯ ಚುನಾವಣೆ ವಿಭಿನ್ನವಾಗಿದ್ದು ಕೇವಲ ಪ್ರಧಾನಿಯಾಗುವುದಷ್ಟೇ ಅಲ್ಲ, ಬದಲಿಗೆ ದೇಶದ ಅಭಿವೃದ್ಧಿಯ ಚುನಾವಣೆಯಾಗಿದೆ ಎಂದು ಮಾಜಿ ಸಚಿವ ಸದಾನಂದ ಗೌಡರು ತಿಳಿಸಿದರು. ನಗರದ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಸದಾನಂದ ಗೌಡರು, ಬಿಜೆಪಿಯು ಈ ಹಿಂದಿನ ಚುನಾವಣೆಯಲ್ಲಿ ನೀಡಿದ ಪ್ರಣಾಳಿಕೆಯನ್ನ ಬಹುತೇಕ ಪೂರ್ಣಗೊಳಿಸಿದ್ದಾರೆ. ಅಂತೆಯೇ ಈ ಬಾರಿಯ ಚುನಾವಣೆಯಲ್ಲಿ ದೇಶದ ಅಭಿವೃದ್ಧಿಯ ವಿಚಾರದ ಪ್ರಣಾಳಿಕೆ ನೀಡಿದ್ದು, ಈ ಬಾರಿಯೂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಅಂತೆಯೇ ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದ 3ನೇ ಹಂತದ ಚುನಾವಣೆ, ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ. ನಾವು ಇವತ್ತು ಸಾಯಂಕಾಲ 5 ಗಂಟೆಗೆ ನಮ್ಮೆಲ್ಲ ಪ್ರಚಾರ ಕಾರ್ಯಕ್ರಮಗಳನ್ನು ಮುಗಿಸಿ ಮನೆ ಮನೆ ಭೇಟಿ ಮತ್ತು 7ನೇ ತಾರೀಕಿಗೆ ಮತದಾನ ಆಗುವಂಥದ್ದು ಮಾತ್ರ ಬಾಕಿ ಉಳಿದಿದೆ. ಪ್ರಥಮ ಬಾರಿ 2014ರಲ್ಲಿ ನರೇಂದ್ರ ಮೋದಿ ಅವರು ಪೂರ್ಣ ಬಹುಮತದೊಂದಿಗೆ ಸುಮಾರು 30 ವರ್ಷಗಳ ನಂತರ ಒಂದು ಪಕ್ಷಕ್ಕೆ ಸ್ವಂತ ಶಕ್ತಿಯಲ್ಲಿ ಅಧಿಕಾರ ತಗೊಳ್ಳಿಕ್ಕೆ ಸಾಧ್ಯ ಆದ್ಮೇಲೆ ಸಾಧನೆಯ ಆಧಾರದಲ್ಲಿ 2ನೇ ಚುನಾವಣೆಯನ್ನು ನಾವು ಎದುರಿಸಿದ್ವಿ. 2ನೇ ಚುನಾವಣೆಯಲ್ಲಿ ಮತ್ತಷ್ಟು ಜನಬೆಂಬಲ ನಮಗೆ ಜಾಸ್ತಿ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆದಂಥ ಒಂದು ಚುನಾವಣೆ
ಯಾವ ಚುನಾವಣಾ ಪ್ರಣಾಳಿಕೆ ನಾವು ಕೊಡ್ತೇವೆ, ಯಾವ ಭರವಸೆಗಳನ್ನು ಜನರಿಗೆ ಕೊಟ್ಟು ಇದರ ಆಧಾರದಲ್ಲಿ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀವೋ ಅದನ್ನ ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿದಂತ ಒಂದು ಪ್ರಧಾನಮಂತ್ರಿಯಾಗಿ ನಮ್ಮ ನರೇಂದ್ರ ಮೋದಿ ಅವರು ಎಮರ್ಜ್ ಆಗಿದ್ದನ್ನು ನಾವು ಕಂಡಿದ್ದೇವೆ. ಕೇಳಿ ನೀವು ಯಾವುದು ಬಾಕಿ ಇಲ್ವಾ ಅಂತ ಕೇಳ್ಬೋದು. ಪ್ರಾಯಶಃ ಕಾಮನ್ ಸಿವಿಲ್ ಕೋಡ್ ಒಂದು ಬಿಟ್ರೆ ಬಾಕಿ ಎಲ್ಲವನ್ನ ನಾವು ಪೂರ್ತಿಯಾಗಿ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು ಈಡೇರಿಸಿದ್ದೇವೆ. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಕೋರ್ಟಿನ ಆದೇಶ ಇರ್ಬೋದು, ಆದರೆ ಕೋರ್ಟಿನ ಆದೇಶ ಬರಬೇಕು ಅಂತ ಹೇಳಿದ್ರೆ ಕೋರ್ಟಿಗೆ ಬೇಕಾದಂತ ಮೆಟೀರಿಯಲ್ಸ್ ಅನ್ನು ಕೊಡುವಂತ ಕೆಲಸ ಯಾವ ಸರ್ಕಾರನೂ ಮಾಡಿಲ್ಲ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಆಯ್ತು, ಆದೇಶ ಬಂದು 3 ವರ್ಷದ ಒಳಗೆ ಒಂದು ಅದ್ಭುತವಾದಂತ ಜಗತ್ತಿನಲ್ಲೇ ಅತ್ಯಂತ ಒಳ್ಳೆಯ ಒಂದು ಶ್ರೀರಾಮ ಮಂದಿರ ನಿರ್ಮಾಣ ಅದನ್ನು ನೀವು ಕಂಡಿದ್ದೀರಿ. ಆರ್ಟಿಕಲ್ 370 ಬಾಕಿದ್ದನ್ನೆಲ್ಲ ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದ್ರು, ಅದನ್ನು ನಾನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಚುನಾವಣಾ ಪ್ರಣಾಳಿಕೆಯ ಎಲ್ಲ ವಿಚಾರಗಳ ಪೂರ್ತಿ ಆಧಾರ ಸ್ತಂಭ ಡೆವಲಪ್ಮೆಂಟ್ ಅಂಡ್ ಗುಡ್ ಗವರ್ನೆನ್ಸ್, ಅಭಿವೃದ್ಧಿ ಮತ್ತು ಸುಶಾಸನ. ಅಭಿವೃದ್ಧಿ ಮತ್ತು ಸುಶಾಸನಕ್ಕೆ ನನ್ನದು ಆದ್ಯತೆ ಅಂತ ಹೇಳುವಂತ ಮಾತನ್ನು ಹೇಳಿ, ಸುಶಾಸನದ ವ್ಯಾಪ್ತಿಯಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಅದನ್ನು ಕೊನೆಗಾಣಿಸುವಂಥದ್ದು, ದೇಶದ ರಕ್ಷಣೆಗೆ ಪ್ರಥಮ ಆದ್ಯತೆ ಕೊಡುವಂಥದ್ದು, ಸಾಮಾನ್ಯ ಜನ ತನ್ನ ಸ್ವಂತ ಕಾಲಲ್ಲಿ ನಿಂತು ಒಂದು ಸ್ವಾಭಿಮಾನಿ ಬದುಕನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಗುಡ್ ಗವರ್ನೆನ್ಸ್ನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಜೊತೆಯಲ್ಲಿ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದಕ್ಕೆ ಪ್ರಾಯಶಃ ನಾನು ಹೇಳಬೇಕಾಗಿಲ್ಲ. ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇರ್ಬೋದು, ಎಲ್ಲವೂ ಕೊಟ್ಟಂಥ ಸರ್ಟಿಫಿಕೇಟ್ಗಳು ಇರ್ಬೋದು, ಇದನ್ನೆಲ್ಲ ನೋಡಿದ್ದೀವಿ. ಮೋದಿಯವರು ಭಾರಿ ದೊಡ್ಡ ಭರವಸೆಗಳನ್ನು ಕೊಟ್ಟದರಲ್ಲಿ ವಿಶೇಷವಾಗಿ ನಾನು 5 ಐಡೆಂಟಿಫೈ ಮಾಡಬಲ್ಲೆ. ಯಾಕೆಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಅದು ಭಾರಿ ದೊಡ್ಡ ಪ್ರಭಾವವನ್ನು ಬೀರ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು, ಭ್ರಷ್ಟಾಚಾರ ನಿಗ್ರಹ ಮಾಡ್ತೇನೆ ಅಂತ ಹೇಳುವಂಥದ್ದು. ನೀವು ನೋಡಿದಿರಿ, ಕಳೆದ 10 ವರ್ಷದ ಅವಧಿಯಲ್ಲಿ ಮೋದಿಯವರಾಗ್ಲಿ ಅವರ ಕ್ಯಾಬಿನೆಟ್ನ ಯಾವುದೇ ಒಬ್ಬ ಸಚಿವನ ಮೇಲೆ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ, ಸಾಧಾರಣ ಬಾಲ್ ಪೆನ್ ನಾವು ಕಿಸೆಯಲ್ಲಿ ಹಾಕಿದಾಗಲೂ ಕೂಡ ತೆಗೆಯುವಾಗ ಹಿಡಿಯುವಾಗ ಸಣ್ಣ ಚುಕ್ಕೆ ಆಗುತ್ತೆ, ಅಂಥದ್ದು ಕೂಡ ಆಗದ ರೀತಿಯಲ್ಲಿ ಅವರು ಭ್ರಷ್ಟಾಚಾರವನ್ನ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದಾರೆ. ಟೆರರಿಸಂನ ಬಗ್ಗೆ ನಾನು ಉಲ್ಲೇಖ ಮಾಡಬೇಕಾಗಿಲ್ಲ. ಪುಲ್ವಾಮಾ ಇರ್ಬೋದು, ಬೇರೆ ಬೇರೆ ಘಟನೆಗಳಾದಂಥದ್ದು ಇರ್ಬೋದು, ಇದನ್ನೆಲ್ಲವನ್ನ ಒಂದು ಹಂತದವರೆಗೆ ತರುವಂಥ ಕೆಲಸ ಕಾರ್ಯಗಳು. ವಿಶೇಷವಾಗಿ ನಕ್ಸಲಿಸಮ್, ಪ್ರಾಯಶಃ ನಕ್ಸಲಿಸಮ್ ಅದು ಈ ಒಂದು 5 ವರ್ಷ ಸಿಕ್ಕಿದ್ರು ನಕ್ಸಲಿಸಮ್ ಅಂತ ಹೇಳುವಂಥ ಶಬ್ದವೇ ಇಲ್ಲದ ಅಂತ ಆಗುವಂಥ ಸಂದರ್ಭಗಳು ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಹೇಳಿರುವಂಥದ್ದು ಭಾರಿ ಪ್ರಮುಖವಾಗಿರುವಂಥದ್ದು, ನಮ್ಮ ದೇಶದ ಅರ್ಥನೀತಿಗೆ ಹೊಸ ದಿಕ್ಕನ್ನು ಕೊಡ್ತೇನೆ ಅಂತ. ನಮ್ಮ ವಿಶ್ವ ಬ್ಯಾಂಕ್ ಮೊನ್ನೆ ಇತ್ತೀಚೆಗೆ ಕೊಟ್ಟಂತ ರಿಪೋರ್ಟ್ನಲ್ಲಿ ಹೇಳಿತು, India is not only the fastest growing economy in the world, it is not only the fastest growing economy in the world, but maintaining the GDP in spite of COVID. ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. 6.8 ಮೇಲೆ ನಮ್ಮ GDP ಗ್ರೋತ್ ಇರ್ತದೆ. ಅದಕ್ಕೆ ಸರಿಯಾಗಿ ವಿಶ್ವ ಬ್ಯಾಂಕ್ ಇನ್ನೊಂದು ಹೇಳಿದ್ದು, ಈಗ ಒನ್ ಆಫ್ ದಿ ಲಾರ್ಜೆಸ್ಟ್ ಇಕಾನಮಿ ಕನ್ವರ್ಷನ್ ಆಗಿದೆ ಭಾರತ ದೇಶ, 5ನೇ ಸ್ಥಾನಕ್ಕೆ ಬಂದಿದೆ. ಮತ್ತೆ ನರೇಂದ್ರ ಮೋದಿ ಅವರು ಈ ಸಾರಿ ಭರವಸೆ ಕೊಟ್ಟಿದ್ದಾರೆ, ಇನ್ನೊಂದು ಅವಕಾಶ ಕೊಡಿ, ಜಗತ್ತಿನ ಅತ್ಯಂತ 3 ಪ್ರಬಲ ರಾಷ್ಟ್ರಗಳಲ್ಲಿ ಒಂದನ್ನಾಗಿ ಪರಿವರ್ತನೆ ಮಾಡ್ತೇನೆ. ಈ ಬಾರಿಯ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾಗಿದ್ದು, ಮತದಾರರು ವಿವೇಚನೆಯಿಂದ ಮತ ಚಲಾಯಿಸಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಎಂದು ಸಾಹಿತಿ ಎಸ್.ಜಿ. ಸಿದ್ದರಾಮಯ್ಯ ಮನವಿ ಮಾಡಿದರು. ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜಾಗೃತ ನಾಗರಿಕರು ಕರ್ನಾಟಕ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಾಹಿತಿ ಎಸ್.ಜಿ. ಸಿದ್ದರಾಮಯ್ಯ ಅವರು, ಇಂದಿನ ಚುನಾವಣೆ ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಸಂವಿಧಾನ ಸಂರಕ್ಷಣೆಯ ಚುನಾವಣೆಯಾಗಿದೆ. ದ್ವೇಷ ರಾಜಕಾರಣ ತುಂಬಿ ತುಳುಕುತ್ತಿರುವ ಈ ಹೊತ್ತಿನಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಅಪಾಯದ ಸ್ಥಿತಿಯಲ್ಲಿದೆ. ಈ ನಿಟ್ಟಿನಲ್ಲಿ ಮತದಾರರು ವಿವೇಚನೆಯಿಂದ ಮತದಾನ ಮಾಡಬೇಕು, ಕೋಮುವಾದವನ್ನು ಬೆಳೆಸುತ್ತಿರುವ ಬಿಜೆಪಿಯನ್ನು ತೊಲಗಿಸಬೇಕು ಎಂದು ಕರೆ ನೀಡಿದರು. ಇವತ್ತು ನಮ್ಮ
ಜಾಗೃತ ನಾಗರಿಕರು ಕರ್ನಾಟಕ, ಬೆಂಗಳೂರು, ರಾಜ್ಯದಾದ್ಯಂತ ನಾವು ಈ 24ರ ಚುನಾವಣೆಯ ಸಂದರ್ಭದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಉದ್ದೇಶ ಅಂತಂದರೆ 24ರ ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ ಇದು. ಯಾಕೆಂತಂದರೆ ಈ 10 ವರ್ಷಗಳ ಅವಧಿಯಲ್ಲಿ ಆಗಿರುವಂಥ ಪ್ರಜಾಸತ್ತೆಗೆ ಬಗೆದ ದ್ರೋಹ, ಸಂವಿಧಾನಕ್ಕೆ ಒದಗಿರುವ ಅಪಾಯ, ಇವುಗಳನ್ನು ಅರ್ಥ ಮಾಡಿಕೊಂಡಂತೆ ನಮ್ಮ ಪ್ರಜ್ಞಾವಂತ ನಾಗರಿಕರು ಈ ಸಾರಿ ಮತ ಚಲಾವಣೆ ಮಾಡಬೇಕು, ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಬೇಕು, ಆ ಮುಖೇಣವಾಗಿ ನಮ್ಮ ದೇಶದ ನಿಜವಾದ ಧರ್ಮವಾದ ಸಂವಿಧಾನವನ್ನು ಉಳಿಸಬೇಕು, ಈ ಉದ್ದೇಶವನ್ನು ಇಟ್ಕೊಂಡಂತೆ ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತೇ ಇದೆ, ಇಡೀ ದೇಶ ತುಂಬ ಅಪಾಯಕಾರಿ ನೆಲೆಯೊಳಗೆ ಬೆಳೀತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಇದು ಬಹುತ್ವ ಭಾರತ. ಈ ಬಹುತ್ವ ಭಾರತದೊಳಗೆ ಈ ಹಿಂದಿನ ಸ್ವಾತಂತ್ರ್ಯೋತ್ತರದ ನಂತರದೊಳಗಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಎಂಥ ಸ್ಥಿತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅದು ನೆನಪಿಸ್ಕೊಂಡಾಗ ನಿಜವಾಗಿಯೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯನ್ನು ಎಷ್ಟು ಸುಭದ್ರವಾಗಿ ಕಟ್ಕೊಂಡು ಬಂದಿದ್ದೇವೆ ಅನ್ನೋದು ಗೊತ್ತಾಗುತ್ತೆ. ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇಡೀ ದೇಶ ಹಿಂದುಳಿದಿತ್ತು. ಸ್ವಾತಂತ್ರ್ಯದ ಸಂದರ್ಭದೊಳಗೆ 14% ಮಾತ್ರ ಶೈಕ್ಷಣಿಕ ಸ್ಥಿತಿ ಇದ್ದದ್ದು. ಆದರೆ 65 ವರ್ಷಗಳ ನಂತರದೊಳಗೆ ನೋಡಿದಾಗ 70, 75, 80%ಗೆ ಕೆಲವು ರಾಜ್ಯಗಳಲ್ಲಿ 80%ವರೆಗೆ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನೀವು ನೋಡಬಹುದು. ಜೊತೆಗೆ ಆರ್ಥಿಕವಾಗಿ ನೋಡ್ಕೊಂಡು ಬಂದಾಗ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿದ ರೀತಿಯೊಳಗೆ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡು ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಲಾಯಿತು, ನೀರಾವರಿಯನ್ನು ಎಷ್ಟು ಅಭಿವೃದ್ಧಿಗೊಳಿಸಲಾಯಿತು, ಈ ಎಲ್ಲವನ್ನು ನೋಡ್ಕೊಂಡು ಬಂದಾಗ ನಮ್ಮ ದೇಶ ವಿಕಾಸಗತಿಯೊಳಗೆ ಬೆಳೆದಿರ್ತಕ್ಕಂಥದ್ದು ಕಾಣಿಸುತ್ತೆ. ಆ ಮಧ್ಯೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವ ಸ್ಥಿತಿಯೊಳಗಿನ ವಾತಾವರಣ ನಿರ್ಮಾಣವಾದರೂ ಕೂಡ ಅದನ್ನು ದಾಟಿಕೊಂಡಂತೆ ನಮ್ಮ ದೇಶ ಬಂದಿದೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇನೆ. ಆದರೆ ಇತ್ತೀಚಿನ 10 ವರ್ಷಗಳಲ್ಲಿ ನಾವು ಗಮನಿಸ್ಕೊಂಡು ಬಂದಾಗ ಬರೀ ಸುಳ್ಳುಗಳನ್ನೇ ನಮ್ಮ ಜನರೆದೆಗೆ ತುಂಬುತ್ತಾ, ತಿರುಚಿದ ಚರಿತ್ರೆಯನ್ನು ಮಕ್ಕಳಿಗೆ ಬೋಧಿಸುತ್ತಾ, ತಿರುಚಿದ ಪುರಾಣ ಕಥೆಗಳನ್ನು, ಪುರಾಣ ನಾಯಕರುಗಳನ್ನು ನಮ್ಮ ಜನತೆಯ ಮನಸ್ಸಿಗೆ ತುಂಬುತ್ತಾ ಒಂದು ಭ್ರಮಾತ್ಮಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ದೇಶ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇಡೀ ವಿಶ್ವದೊಳಗೆ ಎಂಥ ಆರ್ಥಿಕ ವಿಗತಿಯನ್ನು ಕಂಡಿದೆ ನಿಮಗೆಲ್ರಿಗೂ ಗೊತ್ತಿರುವ ಸತ್ಯನೇನೆ. ಇದು ಬಹಳ ಆತಂಕಕಾರಿಯಾಗಿರ್ತಕ್ಕಂಥದ್ದು. ಜೊತೆಗೆ ಸೌಹಾರ್ದತೆಯನ್ನು ಬೆಳೆಯಬೇಕಾಗಿದ್ದ ದೇಶದೊಳಗೆ ದ್ವೇಷವನ್ನು ಬಿತ್ತಿ ಬೆಳೆಯುತ್ತಾ ಜನಾಂಗಗಳ ನಡುವೆ, ಧರ್ಮಗಳ ನಡುವೆ ಒಂದು ದ್ವೇಷವನ್ನು, ಕೋಮುದ್ವೇಷವನ್ನು ಬಿತ್ತಿ ಬೆಳೆದಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಬಹುತ್ವ ಭಾರತದ ವಿನಾಶದ ಹೆಜ್ಜೆಗಳು ಇವೆಲ್ಲವೂ ಕೂಡ. ಇದು ನಮಗೆ ಹೆಚ್ಚು ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು. ನಾವು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನು ಕೊಡ್ತಾ ಇದ್ದೇವೆ, ಏನು ಕೊಟ್ಟೋಗ್ತಾ ಇದ್ದೇವೆ ಎನ್ನುವ ಸಂಕಟ ಉಂಟಾದ ರೀತಿಯೊಳಗೆ ನಾವು ಈ ವೇದಿಕೆಯನ್ನು ಕಟ್ಟಿಕೊಂಡಂತೆ ನಾವು ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಬೇಕು, ಬಹುತ್ವ ಭಾರತವನ್ನು ಉಳಿಸಬೇಕು, ಸೌಹಾರ್ದತೆಯ ನೆಲೆಯೊಳಗೆ ಈ ದೇಶ ಬೆಳೆಯಬೇಕು. ಯಾವುದೇ ಕಾರಣಕ್ಕೂ ಧರ್ಮದ್ವೇಷವನ್ನು
ಮುಂದಿಟ್ಟುಕೊಂಡಂತೆ ಚುನಾವಣೆಯನ್ನು ಎದುರಿಸೋದಲ್ಲ, ಪ್ರಗತಿಯನ್ನು ಮುಂದಿಟ್ಟುಕೊಂಡಂತೆ ನಾವು ಚುನಾವಣೆಯನ್ನು ಎದುರಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿರತಕ್ಕಂಥವರಾಗಿದ್ದೇವೆ. ಇದಕ್ಕೆ ಇನ್ನೂ ಒಂದು ಬಹಳ ಮುಖ್ಯವಾದ ಹೇಳಬೇಕಾದ್ದು ಅಂತಂದ್ರೆ, ಈ ಸರ್ಕಾರ ಬಂದ ನಂತರದಲ್ಲಿ ಕೇಂದ್ರ ಸರ್ಕಾರ ಬಂದ ನಂತರದೊಳಗೆ ರಾಜ್ಯಗಳ ನಡುವೆ ಒಂದು ರೀತಿಯಲ್ಲಿ ವಿಷಮ ವಾತಾವರಣ ಉಂಟಾಗುವಂಥ ಆರ್ಥಿಕ ಹಂಚಿಕೆ ನಡೀತಾ ಇದೆ. ಅದಕ್ಕೆ ನಮ್ಮ ರಾಜ್ಯವೇನೇ ಬಲಿಯಾಗಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರುವ ಸನ್ನಿವೇಶ. ಯಾಕೆಂದ್ರೆ ನಾವು ಕೊಟ್ಟ GST ತೆರಿಗೆ ಎಷ್ಟು, ನಮಗೆ ಹಿಂತಿರುಗಿ ಬರಬೇಕಾಗಿರ್ತಕ್ಕಂಥ ಪಾಲು ಎಷ್ಟು, ಅದಕ್ಕಿಂತಲೂ ಬಹಳ ಭಯಾನಕವಾದ್ದು ಅಂತಂದ್ರೆ, ಬರದ ಸ್ಥಿತಿಯೊಳಗಿರಬೇಕಾದಂಥ ಈ ರಾಜ್ಯದೊಳಗೆ ಕೇಂದ್ರ ತನ್ನ ಕರ್ತವ್ಯವನ್ನು ಸಂವಿಧಾನಾತ್ಮಕವಾಗಿ ನಿರ್ವಹಿಸಿದೆಯೇ? ಈ ನಿರ್ವಹಿಸಿರುವ ಕ್ರಮವನ್ನು ಕುರಿತಂತೆ ನೋಡ್ಕೊಂಡು ಬಂದಾಗ ನಮ್ಮಿಂದ ಆಯ್ಕೆಯಾಗಿ ಹೋದಂಥ ಸಂಸದರುಗಳು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಮಾತನಾಡಬೇಕಾಗಿದ್ದವರು ಯಾರಾದರೂ ತುಟಿ ಬಿಚ್ಚಿದ್ದಾರೆಯೇ? ಪ್ರತಿಯೊಬ್ಬರು ಕೂಡ ಸುಳ್ಳು ಹೇಳಿಕೊಂಡು ಬಂದಂತೇನೆ ನಮ್ಮ ರಾಜ್ಯದ ಪಾಲನ್ನ ವಂಚಿಸಿದ ಕೆಲಸವನ್ನ ಮಾಡಿದ್ದಾರೆ. ಈ ಹೊತ್ತು ಕೂಡ ನಮ್ಮ ಜನತೆಯನ್ನ ಪ್ರತಿನಿಧಿಸಿ ಹೋಗಿರ್ತಕ್ಕಂಥ ಸಂಸದರುಗಳು ಸುಳ್ಳು ಹೇಳ್ತಾ ಇದ್ದಾರೆಯೇ ಹೊರತು ಸತ್ಯವನ್ನು ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ವರೆಗೆ ರಾಜ್ಯ ಸರ್ಕಾರ ಹೋಗುವ ರೀತಿಯೊಳಗೆ ಈ ಸುಳ್ಳಿನ ಸರಮಾಲೆ ಬೆಳೆದಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ರೀತಿಯೊಳಗೆ ತೀರ್ಪನ್ನು ಕೊಟ್ಟರೂ ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದೇನು 18,000 ಕೋಟಿ ಕೊಡಬೇಕಾಗಿದ್ದಕ್ಕೆ ಈಗ 3,500 ಕೋಟಿಯನ್ನು ಕೊಟ್ಟಂತೆ ಇಲ್ಲಿ ಕೇವಲ ಒಂದು ರೀತಿಯಲ್ಲಿ ಉಕ್ಕುವ ಹೆಸರಿಗೆ ನೀರು ಬಿಟ್ಟ ರೀತಿಯೊಳಗೆ ಕೆಲಸ ಮಾಡಿರ್ತಕ್ಕಂಥದ್ದನ್ನೇ ಅವರು ಬಹಳ ದೊಡ್ಡದಾಗಿ ಕೊಟ್ಟಿರುವಂತೆ ಒಂದು ರೀತಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೇನೆ ಮತ್ತೆ ಸುಳ್ಳು ಹೇಳಿದ ರೀತಿಯೊಳಗೆ ರಾಜ್ಯ ಸರ್ಕಾರ ಕೊಡೋದು, ಈ ಏನು ಮನವಿಯನ್ನು ಕೊಡೋದು ತಡವಾಯಿತು ಅಂತಂದು ಇವರು ಸಾಕ್ಷ್ಯ ಸಮೇತವಾಗಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಾಗ ಸುಪ್ರೀಂ ಕೋರ್ಟು ಅದು ತೀರ್ಪನ್ನು ಕೊಟ್ಟರೂ ಕೂಡ ಅದನ್ನೂ ಕೂಡ ಇವರು ಸುಳ್ಳು ಹೇಳಿದಂತೆ ನಮ್ಮ ಕೇಂದ್ರ ಸರ್ಕಾರದಿಂದಾಗಿ ಇದಾಗಿರ್ತಕ್ಕಂಥದ್ದು ಅನ್ನೋ ರೀತಿಯೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬರೀ ಸುಳ್ಳುಗಳನ್ನೇನೇನೆ ಜನತೆಗೆ ಮತ್ತೆ ಹೇಳ್ತಾ 1000 ಬಾರಿ ಸುಳ್ಳು ಹೇಳಿದರೆ ಅದನ್ನು ಸತ್ಯ ಎಂದು ಭ್ರಮಿಸಲಾಗುತ್ತದೆ ಎನ್ನುವ ಸ್ಥಿತಿಯೊಳಗೆ ಇಡೀ ದೇಶವನ್ನ ಮರವಿನಲ್ಲಿ ಇಟ್ಟಿರ್ತಕ್ಕಂಥವರಾಗಿದ್ದಾರೆ. ಇದಾಗಿತ್ತು ಈ ದಿನದ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.